ಏನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಅದರ ಬಗ್ಗೆ ಹೇಳೋದಾದರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಗೆಲುವಿನ ಹಿಂದೆ ಅನೇಕರ ಪ್ರಯತ್ನ ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕೂಡ ಕಾಂಗ್ರೆಸ್ ನಾಯಕರಾಗಿದ್ದು ಅವರ ಪಾತ್ರ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಭಾಳ ಸಂತೋಷ ಆಗಿದೆ. ಎಲ್ಲರಿಗೂ ನಾನು ಈ ಚುನಾವಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಹಿರಿಯ ಸಚಿವರು, ಸತೀಶಣ್ಣ ಜಾರಕಿಹೊಳಿಯವರು, ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು, ಇವರೆಲ್ಲರೂ ಸೇರಿ ಇದು ಒಂದು ಭಾಳ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ರಿಂದ ಈ ಒಂದು ಚುನಾವಣೆ ಫಲಿತಾಂಶ ಬಂದಿದೆ. ನಿರಂತರವಾಗಿ ಪ್ರಚಾರದಲ್ಲಿ ತಾವು ಕೂಡ ತೊಡಗಿಕೊಂಡಿದ್ರಿ. ಹಳ್ಳಿ ಆಗಿರ್ಬೋದು, ಸಿಟಿ ಆಗಿರಬಹುದು, ಇಷ್ಟೊಂದು ಮತಗಳ ಗೆಲುವು ನಿರೀಕ್ಷೆ ಇತ್ತ? ಹೌದು, ಇತ್ತು. ಯಾಕೆಂದರೆ ಕಳೆದ ಬಾರಿ ನಾನು ಪಕ್ಷೇತರ ಅಭ್ಯರ್ಥಿಯಾಗಿ ಸ್ಪರ್ಧೆ ಮಾಡಿದಾಗ ಸುಮಾರು 10,000ಕ್ಕಿಂತ ಅಧಿಕ ಮತವನ್ನು ಪಡೆದಿದ್ದೆ ನಾನು. ಮತ್ತು ಈ ಸಲ ಕಾಂಗ್ರೆಸ್ ಪಕ್ಷ ಸೇರೋದ್ರಿಂದ ಅವು 10,000 ಜೊತೆಗೆ ಇನ್ನಷ್ಟು ಜನರನ್ನು ಕರ್ಕೊಂಬಂದು ಓಟ್ ಹಾಕಬೇಕಂತ ನಾನು ಅಪೀಲ್ ಮಾಡಿದ್ದೆ ಜನರಿಗೆ. ಅದು ವರ್ಕೌಟ್ ಆಗಿ ಈ ರಿಸಲ್ಟ್ ನೋಡಿದರೆ ಅದೆಲ್ಲ ಸಂಪೂರ್ಣವಾಗಿ ನಾವು ಹೇಳ್ದಂಗೆ ವರ್ಕೌಟ್ ಆಗಿದೆ ಅಂತ ಅನಿಸ್ತಾ ಇದೆ. ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅನ್ನೋದ್ರ ಜೊತೆಗೆ ಅವರು ತಮ್ಮ ಸಹೋದರರು ಕೂಡ ಹೌದು. ಅವರ ಸೋಲಿಗೆ ಏನು ಕಾರಣ ಆಗಿರ್ಬೋದು ಅಂತ? ಅವರ ಸೋಲಿಗೆ ಮೊದಲು ಅವರ ಅಹಂಕಾರ ಕಾರಣ. ಆಮೇಲೆ ಅವ್ರು ಏನು ತಿಳ್ಕೊಂಡಿದ್ರಂದ್ರೆ ನಾವೇನು ಅವ್ರನ್ನ ಯಾವ ರೀತಿ ನಾವು ಪಕ್ಷದಲ್ಲಿ ಕೆಲಸ ಮಾಡಿ ಅವ್ರನ್ನ ಗೆಲ್ಲಿಸ್ತೀವಿ ಅನ್ನೋದು ಮರೆತು ಅವರು ಕೆಲವು ನರ್ಸು ಕಾಂಪೌಂಡ್ರ್ ಮಾತು ಕೇಳೋಕ್ಕೆ ಚಾಲು ಮಾಡಿದರು. ಅವರು ನರ್ಸ್ಗಳನ್ನ ಕಾಂಪೌಂಡ್ರ್ ಮಾತು ಕೇಳೋಕ್ಕೆ ಚಾಲು ಮಾಡಿದರು. ಹೀಗಾಗಿ ಈಗ ಅವ್ರದ್ದು ಆ ಮಾಡಿದ್ದು ಅನ್ನೋ ಮರ ಅಂತಾರಲ್ಲ, ಆ ಥರ ಈಗ ಅವರು ಮಾಡಿದ್ದನೇ ಅವ್ರ ಕರ್ಮನೇ ಅವ್ರನ್ನ ಕಾಡ್ತಾ ಇದೆ ಈಗ ಅಷ್ಟೇ. ಕೆಲವೊಂದಿಷ್ಟು ಅಸಮಾಧಾನಗಳಿತ್ತು PH ಪೂಜಾರ್ ಮಧ್ಯೆ, ಅವ್ರ ಮಧ್ಯೆ ಎಲ್ಲವೂ ಕೂಡ ಅದನ್ನು ಪ್ಯಾಚಪ್ ಮಾಡುವಂಥ ಕೆಲಸ ಆಯಿತು. ಅದೇನು ಮೇಲ್ನೋಟಕ್ಕಷ್ಟ ಆಯಿತಾ? ಅದೇನು ಒಳಗಡೆ ಹಾಗೆ ಒಳಬೇಗುದಿ ಹಾಗೆ ಇತ್ತು ಅನಿಸುತ್ತೆ? ಯಾವ ಪ್ಯಾಚಪ್ ಕೂಡ ಆಗಿಲ್ಲ. ಅದೆಲ್ಲ ಸುಮ್ಮನೆ ಅವರು ರಾಜ್ಯ ನಾಯಕರು ಬಂದಾಗಷ್ಟು ಅವರು ಅಡ್ಡಾಡ್ತಾ ಇದ್ದರು. ಬಟ್ ಇವರ ನಡವಳಿಕೆ ಏನಿದೆ, ಮೊದಲು ಅದು ನಮ್ಮ ಮನೆಯಲ್ಲಿ ಅಷ್ಟೇ ಗೊತ್ತಿತ್ತು, ಮುಂದೆ BV ಸಂಘದಲ್ಲಿ ಗೊತ್ತಾಯಿತು, ಮುಂದೆ ಪಕ್ಷದಲ್ಲಿ ಗೊತ್ತಾಯಿತು. ಈಗ ಈ ಚುನಾವಣೆಯಲ್ಲಿ ಇಡೀ ರಾಜ್ಯದ ನಾಯಕರಿಗೆಲ್ಲ ಇವನ್ ಸಭಾ ಗೊತ್ತಾಗಿದೆ ಅಂತ ಅಂದ್ಕೊಂಡಿನಿ ನಾನು. ಏನು ಬಾಗಲಕೋಟೆ ಉಪಚುನಾವಣೆಯಲ್ಲಿ ಈಗಾಗಲೇ ಫಲಿತಾಂಶ ಹೊರಬಿದ್ದಿರುವಂಥದ್ದು. ಅದರ ಬಗ್ಗೆ ಹೇಳೋದಾದರೆ ಕಾಂಗ್ರೆಸ್ನ ಅಭ್ಯರ್ಥಿ ಉಮೇಶ್ ಮೇಟಿ ಭರ್ಜರಿ ಗೆಲುವನ್ನು ಸಾಧಿಸಿದ್ದಾರೆ. ಈ ಒಂದು ಗೆಲುವಿನ ಹಿಂದೆ ಅನೇಕರ ಪ್ರಯತ್ನ ಕೂಡ ಇರುವಂಥದ್ದು. ಅದರಲ್ಲಿ ಪ್ರಮುಖವಾಗಿ ಹೇಳಬೇಕಂದ್ರೆ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ ಅವರ ಸಹೋದರ ಮಲ್ಲಿಕಾರ್ಜುನ್ ಚರಂತಿಮಠ ಅವರು ಕೂಡ ಕಾಂಗ್ರೆಸ್ ನಾಯಕರಾಗಿದ್ದು ಅವರ ಪಾತ್ರ ಕೂಡ ಹೆಚ್ಚಿನ ಮಟ್ಟದಲ್ಲಿ ಇರುವಂಥದ್ದು. ಅವ್ರನ್ನ ಮಾತಾಡ್ಸೋಣ. ಸರ್, ಈಗ ನಿಮ್ಮ ಅಭ್ಯರ್ಥಿ ಗೆಲುವನ್ನು ಸಾಧಿಸಿದ್ದಾರೆ, ಏನು ಹೇಳಕ್ಕೆ ಇಷ್ಟಪಡ್ತೀವಿ? ಭಾಳ ಸಂತೋಷ ಆಗಿದೆ. ಎಲ್ಲರಿಗೂ ನಾನು ಈ ಚುನಾವಣೆಯಲ್ಲಿ ಸನ್ಮಾನ್ಯ ಮುಖ್ಯಮಂತ್ರಿಗಳು ಹಾಗೂ ಉಪಮುಖ್ಯಮಂತ್ರಿಗಳು ಹಾಗೂ ಎಲ್ಲ ಹಿರಿಯ ಸಚಿವರು, ಸತೀಶಣ್ಣ ಜಾರಕಿಹೊಳಿಯವರು, ನಮ್ಮ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ತಿಮ್ಮಾಪುರ್ ಅವರು, ಇವರೆಲ್ಲರೂ ಸೇರಿ ಇದು ಒಂದು ಭಾಳ ಜವಾಬ್ದಾರಿ ತೊಗೊಂಡು ಕೆಲಸ ಮಾಡಿದ್ರಿಂದ ಈ ಒಂದು ಚುನಾವಣೆ ಫಲಿತಾಂಶ ಬಂದಿದೆ.